ಜೋಗ್ 101 ಇಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನಾದ್ರು ಬೇಡ್ಕೋತಾ ಇದ್ರೆ ದೇವ್ರೆ ನನ್ಗೆ ಆ ಕೆಲಸ ಮಾಡಿಸ್ಕೊಡಪ್ಪ, ನಿನ್ಗೆ 100 ತೆಂಗಿನಕಾಯಿ ಹಾಕ್ತೀನಿ, 101 ರೂಪಾಯಿ ಹಾಕ್ತೀನಿ ಅಂತ ಬೇಡ್ಕೋತಾ ಇರ್ತೀವಿ. ಈ ನಂಬರ್ಗೂ ಏನಾದ್ರು ಕನೆಕ್ಷನ್ ಇದೆಯಾ ಅಂತ ನೋಡಿದ್ರೆ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ರಾಘಣ್ಣ ಅವ್ರದ್ದು ಕೇಸ್ ಆಫ್ ಕೊಂಡಣ ಅಂತ ಒಂದು ಸಿನಿಮಾ ಬಂತು. ಇದಕ್ಕಿಂತ ಮುಂಚೆ ಲಾಸ್ಟ್ನೇ ಸಿನಿಮಾ ಒಂದು ಕೇಸ್ ಆಫ್ ಕೊಂಡಣ ಅಂತ ಸಿನಿಮಾ ಬಂದಿತ್ತು. ಅದು ಕೂಡ ಇದೇ ರೀತಿ ಮಿಸ್ಟ್ರಿ, ಕ್ರೈಮ್, ಸಸ್ಪೆನ್ಸ್, ಥ್ರಿಲ್ಲರ್ ಆಗಿತ್ತು. ಅದು ರಿಲೀಸ್ ಆಗೋ ಟೈಮ್ಗೆ ಕರೆಕ್ಟ್ ಆಗಿ ಸುತ್ತಮುತ್ತ ಯಾವ ಸಿನಿಮಾಗಳು ರಿಲೀಸ್ ಆಗಿರ್ಲಿಲ್ಲ. ಸೊ ಟಾಪ್ ಅಲ್ಲಿ ಇದ್ದಿದ್ದು ಅದೇನೆ. ಸೊ ಅದು ಕ್ಲಿಕ್ ಆಯ್ತು ಅಂದ್ಬಿಟ್ಟು ಅದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ನೂ ಒಂದು ಸಿನಿಮಾನ ಮಾಡ್ಬಿಟ್ರೆ ಹೆಂಗೆ ಅಂತ ಈ ಸಿನಿಮಾನ ಮಾಡಿದ್ರೆ ಇದು ಹೆಂಗೆ ಕ್ಲಿಕ್ ಆಯ್ತಾ ಏನು ಅಂತ ಕೇಳ್ತಿದ್ದೀರಲ್ಲ. ರಿವ್ಯೂ ಕಡೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ನಮ್ಮ ಚಾನಲ್ ಯಾವಾಗ್ಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಮೊದಲನೇದಾಗಿ ಈ ಮೂವಿ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ಜೋಗ್ ಜಲಪಾತ, ಜೋಗ್ ಫಾಲ್ಸ್ ಅಂತ ಕರಿತೀವಲ್ಲ, ಅದರ ಹತ್ತತ್ರ ಕೆಲವೊಂದಷ್ಟು ಮಿಸ್ಟ್ರಿ ಮಿಸ್ಸಿಂಗ್ ಗಳಾಗ್ತಾ ಇರ್ತವೆ. ಅಲ್ಲಿಗೆ ಟೂರ್ಗೆ ಅಂತ ಬರೋರು, ಹನಿಮೂನ್ಗೆ ಅಂತ ಬರೋರು, ಇನ್ನು ಎಕ್ಸೆಟ್ರಾ ಏನೇನೋ ಮಾಡಕ್ಕೆಲ್ಲ ಬರೋರೆಲ್ಲ ಮಿಸ್ ಆಗ್ತಾ ಇರ್ತಾರೆ, ಕಾಣೆ ಆಗ್ತಾ ಇರ್ತಾರೆ. ಹಿಂಗೆ ಇರ್ಬೇಕಾದ್ರೆ ಸಡನ್ ಆಗಿ ರಾಘು ಫ್ರೆಂಡ್ ತಂಗಿ ಒಬ್ಳು ಮದುವೆ ಆಗಿರ್ತಾಳೆ. ಅವಳು ಸ್ವಲ್ಪ ಒಂದು ಹ್ಯಾಪಿ ನ್ಯೂಸ್ ಅಲ್ಲಿ ಇರ್ತಾಳೆ, ಅಂದ್ರೆ ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ. ಸೊ ಅದಕ್ಕೋಸ್ಕರ ಆನಿವರ್ಸರಿ ಮಾಡ್ಕೊಳ್ಳೋಣ ಅಂತ ಈ ಜೋಗ್ ಫಾಲ್ಸ್ ಹತ್ರ ಹೋಗ್ತಾ ಇರ್ತಾರೆ. ಹತ್ರ ಇನ್ನೇನ್ ಹತ್ರ ಹೋಗ್ಬೇಕು ಅನ್ನೋಷ್ಟ್ರಲ್ಲಿ ಮಿಸ್ ಆಗ್ಬಿಡ್ತಾರೆ ಇಬ್ರು. ಅವ್ರು ಏನಾದ್ರು ಈ ಹಿಂದೆ ಬಂದಿರೋರೆಲ್ಲ ಕಾಣೆ ಆಗಿರ್ತಾರೆ. ಹತ್ರ 100 ಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಗಳಿರ್ತವೆ. ಅದೆಲ್ಲ ಯಾರು ಮಾಡ್ತಾ ಇದಾರೆ ಅನ್ನೋದು ಇಲ್ಲಿ ಸಸ್ಪೆನ್ಸ್. ಇದನ್ನ ಕಂಡುಹಿಡಿಯೋದಕ್ಕೆ ಅಂತ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲ, ಜಸ್ಟ್ ಒಬ್ಬ ಫೋಟೋಗ್ರಾಫರ್ ನಮ್ ವಿಜಯಣ್ಣ ಅವ್ರು ಬಂದ್ಬಿಟ್ಟು ಇಲ್ಲಿ ಏನಾಗಿದೆ ಅಂತ ಕಂಡು ಹಿಡಿತಾರೆ. ಈ ಸಿನಿಮಾ ಇರೋದು ಬರೀ 1 ಗಂಟೆ 49 ನಿಮಿಷ, ಅಂದ್ರೆ 1.25 ಗಂಟೆ. ಬಟ್ ಈ ಸಿನಿಮಾ ನೋಡ್ತಾ ಇದ್ರೆ ನಿಮ್ಗೆ ಯಾವ್ದೋ ಒಂದು ದೊಡ್ಡ ಸಿನಿಮಾನೇ ನೋಡ್ತಾ ಇದೀನಿ ಅನ್ನೋ ರೇಂಜ್ಗೆ ಫೀಲ್ ಕೊಡೋದೊಂದು ಪಕ್ಕ. ಇನ್ನು ಈ ಸಿನಿಮಾದಲ್ಲಿ ಕಚ್ಚಡವಾಗಿದ್ದು ಏನಪ್ಪಾ ಅಂದ್ರೆ ಜಿ ಅವರ ಕಾಮಿಡಿ. ಇವ್ರ ಕಾಮಿಡಿ ಮಾತ್ರ ಹುಟ್ಟು ಲೋಫರ್ ಆಗಿತ್ತು. ಬಲವಂತವಾಗಿ ನಗು ನೀನ್ ನಗ್ಬೇಕೀಗ ಅಷ್ಟೇ ಅನ್ನೋ ರೇಂಜ್ಗೆ ನಗ್ಸಕ್ ಹೋಗಿದ್ದಾರೆ. ಬಟ್ ನಗು ಬರಲ್ಲ. ಕೆಲವೊಂದ್ ಕಡೆ ಲೈಟ್ ಆಗಿ ಬರ್ಬೋದೇನು ಅಂತ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಇನ್ನು ಈ ಸಿನಿಮಾದ ಹೀರೋಯಿನ್ ತೇಜಸ್ವಿನಿ ಶೇಖರ್, ಇವ್ರು ಮಾತ್ರ ಸೂಪರ್ ಎಕ್ಸ್ಟ್ರಾರ್ಡಿನರಿ. ಇವ್ರ ಅಮ್ಮ ಮಾತ್ರ ಚಿಂದಿ, ಇವ್ರ ಅಜ್ಜಿ ಮಾತ್ರ ಇವ್ರ ತಾತ ಇಲ್ಲ ಸತ್ತೋಗಿದ್ದಾನೆ. ಒಟ್ಟಿನಲ್ಲಿ ಹೀರೋಯಿನ್ ಮಾತ್ರ ಚಿಂದಿ ಚಿತ್ರಾನ್ನ, ಸೂಪರ್ ಎಕ್ಸ್ಟ್ರಾರ್ಡಿನರಿ. ಎಕ್ಸ್ಪೆಷಲಿ ಈ ಸಿನಿಮಾದಲ್ಲಿ ಒಂದು ಸೀನ್ ಇದೆ. ಆ ಸೀನ್ ಬಂದ ತಕ್ಷಣ ನಾನು ನಿಜ ಗಾಬರಿ ಎದ್ದೋಗ್ಬಿಟ್ಟು ಬಿಚ್ಚಿಬಿಟ್ಟೆ. ರಾಘವಣ್ಣ ಅವ್ರು ಹಂಗೆ ಸ್ಟೈಲಾಗಿ ಅವ್ರ ಹುಡುಗಿ ಜೊತೆ ಹಾಯ್ ಬಾಯ್ ಹಲೋ ಅಂತ ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಹಿಂದೆಯಿಂದ ಒಬ್ಬ ಅಟ್ಯಾಕ್ ಮಾಡ್ಬಿಡ್ತಾನೆ. ಅದನ್ನ ನೋಡ್ಬಿಟ್ಟು ಜಲ್ ಅನ್ಬಿಟ್ಟಿತ್ತು ನನಗಂತೂ. ಯಾವ್ದೋ ಒಂದು ದೆವ್ವನೇ ಬಂತು ಅಂತ ಅನ್ಕೊಂಡ್ಬಿಟ್ಟಿದೆ. ಯಪ್ಪ, ಅಕ್ಕಪಕ್ಕದಲ್ಲಿರೋರೆಲ್ಲ ನನ್ನ ಧೈರ್ಯನ ಮೆಚ್ಚಿ ಅಯ್ಯೋ ಆಡ್ತಾ ಇದ್ರು. ಇನ್ನು ಕೇಸ್ ಆಫ್ ಕೊಂಡಣ ಕ್ಲಿಕ್ ಆದಂಗೆ ಈ ಸಿನಿಮಾನು ಕ್ಲಿಕ್ ಆಗುತ್ತೆ ಅಂತ ಅದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಿನಿಮಾ ತೆಗೆದ್ರು. ಓಕೆ, ಕ್ಲಿಕ್ ಆಗಿದೆ. ಈ ಸಿನಿಮಾ ನಿಮ್ಗೆ ಬೇಜಾರ್ ಮಾಡೋದಿಲ್ಲ, ಒಂದ್ ಲೆವೆಲ್ಗೆ ಎಂಟರ್ಟೈನ್ ಮಾಡೇ ಮಾಡ್ತದೆ. ಚೆನ್ನಾಗಿದೆ ಅನ್ಕೊಂಡು ಖುಷಿಯಾಗಿ ಬರೋದ್ರಲ್ಲಿ ಡೌಟೇ ಇಲ್ಲ. ಸೊ ಇವಾಗ ರಾಘವಣ್ಣಂಗೆ ಗೊತ್ತಾಯ್ತು ನಾನು ಯಾವ ರೀತಿ ಸಿನಿಮಾ ಮಾಡಿದ್ರೆ ಜನಗಳು ನೋಡ್ತಾರೆ, ಇನ್ಮೇಲೆ ಇದನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂತ. ಬರೀ ಇದನ್ನೇ ಮಾಡ್ತಾ ಇದ್ರೆ ಜನಗಳು ಅವಾಗ ಹೊಟ್ಟೋಗ್ಬಿಡ್ತಾರೆ. ಸೊ ಇದೇ ರೀತಿ ಬೇರೆ ಟೆಕ್ನಿಕ್ಗಳನ್ನ ಯೂಸ್ ಮಾಡಿದ್ರೆ ಕ್ಲಿಕ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ನಿಮ್ದು? ಇನ್ನ ಜೋಗ್ 101 ಏನಪ್ಪಾ ಅಂದ್ರೆ, ಅದು ದೇವ್ರಿಗೆ ಈಡ್ಗಾಯ ಹೊಡೆಯೋದು ಅಲ್ಲ, ಕಾಸಾಕೋದಂತೂ ಅಲ್ಲ. ಜೋಗ್ ಫಾಲ್ಸ್ ಇಂದ 101 ಕಿಲೋಮೀಟರ್ ಹಿಂದೆ ಆ ಸರೌಂಡಿಂಗ್ ಅಲ್ಲಿ ಆಗೋವಂತ ಒಂದು ಮಿಸ್ಟ್ರಿ, ಕ್ರೈಮ್, ಸಸ್ಪೆನ್ಸ್, ಥ್ರಿಲ್ಲರ್ ಮಿಸ್ಸಿಂಗ್ಗಳು. ಜೋಗ್ ಫಾಲ್ಸ್ಗೆ 101 ಕಿಲೋಮೀಟರ್ ಇನ್ನೂ ಇದೆ ಅನ್ನೋ ಜಾಗದಲ್ಲಿ ಒಂದು ಮಿಸ್ಟ್ರಿ ಕೊಲೆಗಳು ಅದು ಇದು ಆಳುಮೂಳು ಆಗ್ತಾ ಇರ್ತವೆ. ಅದಕ್ಕೋಸ್ಕರ ಜೋಗ್ 101 ಅಂತ ಇಟ್ಬಿಟ್ಟಿದ್ದಾರೆ. ಸೊ ಓವರ್ ಆಗಿ ಈ ಸಿನಿಮಾ ಚೆನ್ನಾಗಿತ್ತು. ಒನ್ ಟೈಮ್ಗೆ ನಿಮ್ನೆ ಎಂಟರ್ಟೈನ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಕ್ರೈಮ್, ಸಸ್ಪೆನ್ಸ್, ಥ್ರಿಲ್ಲರ್ ನ ಆಕ್ಷನ್ ನ ಇಷ್ಟಪಡೋರು ಈ ಸಿನಿಮಾನ ಹೋಗಿ ಒಂದ್ಸರಿ ನೋಡ್ಕೊಂಡ್ ಬನ್ನಿ, ಇಷ್ಟ ಆಗುತ್ತೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.